Hi guys, welcome back to my YouTube channel. ಸೊ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡೋಣ ಹೇಗೆ ಹೋಗುತ್ತೆ ಅಂತ. ಸೊ ಇವಾಗ ನಮ್ಮಮ್ಮ ಕರು ಹುಟ್ಟಿ ಒಂದು 3 ವೀಕ್ಸ್ ಆಯಿತು. ಸೊ ಅದಕ್ಕೆ ನಾವು ಈ ಥರ ಎಲ್ಲ ಕುಡಿಸ್ತಾ ಇರ್ತೀವಿ. ಕರುಗೆ ಮಜ್ಜಿಗೆ ಕುಡಿಸ್ತಾ ಇದ್ದೀವಿ. ಬೀಳ್ತಿದ್ದ. ಸೊ ಇದ್ರ ಹೆಸರು ಬಂದು ಪುಟಾಣಿ ಅಂತ. ಇನ್ನು 3 ಹಸು ಇದೆ, ಅದನ್ನು ತೋರಿಸ್ತೀನಿ ರೀ. ಇದ್ರ ಹೆಸರು ನಾನ್ ಕರೆಯೋದು ಸುಶೀಲಾ ಅಂತ, ಇದು ಪುಟ್ಟಿ ಅಂತ, ಅದು ಲಕ್ಷ್ಮಿ ಅಂತ. ನಮ್ಮನೆ 3 ಹಸು ಇದೆ. ಈ ಹಸು ಕರು ಇದೊಂದು ಅದೊಂದು. ಇವಾಗ ನಮ್ಮಮ್ಮ ಕುಡಿಸ್ತಾ ಇದ್ದಾರೆ. ಭಾರಿ ಚೂಟಿ ಇದೆ ಇದು. ಬಿಟ್ಟು ಬಿಟ್ಟು ಕುಡ್ಸು, ಕಾಲ್ ಸಿಕ್ಕಾಕೊಂಡ್ಬಿಟ್ಟಿದ್ದೆ. ಪುಟಾಣಿ ಅದು ರಾಗಿ ಕಲ್ಸ್ಕೊಂಡ್ಬಂದಿದ್ದಾರೆ ನಮ್ಮಮ್ಮ. ಇವಾಗ ಅದನ್ನು ತಿನ್ನಿಸ್ತಾರೆ, ಶಕ್ತಿ ಬರ್ಲಿ ಅಂತ. ಉಗಿತಿದ್ದಳ. ಏಯ್ ಎಲ್ಲ ಉಗಿದ್ಲು. ಬರೀ ಹಾಲು ಕುಡಿಬೇಕು ಇವಳು. ಸೊ ಇದು ತಿಪ್ಪೆ, ಇದು ಹುಲ್ಲು. ಸೊ ಕರುಗೆ ಆ ಥರ ಎಲ್ಲ ಮಾಡಿ ನೋಡಿ ಹಿಂಸೆ ಆಗುತ್ತೆ ಅಂತ ಅನ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಸೊ ಅದಕ್ಕೇನು ಹಿಂಸೆ ಆಗಲ್ಲ, ಅದಕ್ಕೆ ಮಜ್ಜಿಗೆ ಎಲ್ಲ ಕುಡಿಸೋದೇ ಹಾಗೆ. ಸೊ ನಮ್ಮ ಮನೇಲಿ ಸುಮಾರು ವರ್ಷದಿಂದನೂ ಹಸು ಸಾಕೊಂತಾನೆ ಬಂದಿದ್ದಾರೆ. ಆ್ಯಂಡ್ ಹಸು ಸಾಕೋದ್ರಲ್ಲಿ ನಮ್ಮ ಅಮ್ಮಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಸೊ ನನ್ನ ಕೂದಲು ಸ್ವಲ್ಪ ಶಾರ್ಟ್ ಇತ್ತು, ಸ್ವಲ್ಪ ಬೆಳೆದಿದೆ, ಬೆಳೀಲಿ. ಆ್ಯಂಡ್ ಒಂದು ಹೇರ್ ಕೇರ್ ವಿಡಿಯೋ ಹಾಕಿದ್ದೆ. ಆನಿಯನಿಂದ ನಮ್ಮ ಕೂದಲು ಹೇಗೆ ತಿಕ್ಕಾಗುತ್ತೆ ಆ ಥರ ಎಲ್ಲ ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಅದನ್ನ ಯಾರಾದರೂ ನೋಡಿಲ್ಲ ಅಂದರೆ ನನ್ನ ಚಾನಲ್ಗೆ ಹೋಗಿ ಚೆಕ್ ಮಾಡಿ ನೋಡಿ. ಆ್ಯಂಡ್ ಇವತ್ತು ಸುಮಾರು ಪ್ಲ್ಯಾನ್ಸ್ ಇದೆ. ಸೊ ಎಲ್ಲ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಬೆಲ್ ಐಕಾನ್ ಒತ್ತಿ. ಸೊ ಬೆಲ್ ಐಕಾನ್ ಒತ್ತೋದ್ರಿಂದ ನಾನು ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಊಟ ಮುಗಿಸ್ಕೊಂಡು ವಾಕ್ ಮಾಡಿ ಬಂದೆ. ಸೊ ಇವತ್ತೇನೇನೋ ಪ್ಲ್ಯಾನ್ಸ್ ಇತ್ತು, ಎಲ್ಲ ಕ್ಯಾನ್ಸಲ್ ಆಗೋಯ್ತು. ಅದಕ್ಕೆ ಸ್ವಲ್ಪ ಏನು ವಿಡಿಯೋ ಮಾಡ್ತಾರೆ ಹಾಗೆ ಇದ್ದೆ. ಈ ವ್ಲಾಗ್ ನಾಳೆನೂ ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ನಾಳೆ ಖಾರ ಮಾಡೋದು ಹೇಗೆ ಅಂತ ನಮ್ಮಮ್ಮ ಹೇಳ್ಕೊಡ್ತಾರೆ. ಸೊ ಆ ವಿಡಿಯೋ ಈ ವ್ಲಾಗಲ್ಲಿ ಬರುತ್ತೆ. ಸೊ ಏಕೆ ನಾಳೆ ಮಾಡಲ್ವಾ? ಏಕೆ ನಾಳೆ ಮಾಡ್ತಾರೆ. ಸೊ ಈ ಬ್ಲಾಗಲ್ಲಿ
ಉತ್ತುತ್ತಿ ಖಾರ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಈ ವಿಡಿಯೋ ಫುಲ್ ನೋಡಿ, ಈ ಬ್ಲಾಗ್ನ ಫುಲ್ ನೋಡಿ. ಇವಾಗ ನಮ್ಮ ಕರುನ ಎಲ್ಲಿ ಕಟ್ಟಿದ್ದೀವಿ ಅಂತ ನಿಮಗೆ ತೋರಿಸ್ತೀನಿ. ಸೊ ಇದಿನ್ನೂ ಹುಟ್ಟಿ 1 ತಿಂಗಳಾಗಿಲ್ವಲ್ಲ, ಸೊ ಅದಕ್ಕೆ ನಾವು ಒಳಗೆ ಕಟ್ತೀವಿ ಇದನ್ನ. ಇದು ಹೆಂಗೆ ಅಂದರೆ ಇದನ್ನೆಲ್ಲ ಆಸ್ತಲೆ ಮಲ್ಕೊಳೋದೇ ಇಲ್ಲ. ಸೊ ನಮ್ಮ ಮನೆಗೆ ಹಸುಗಳು ಅಂದ್ರೇ ಹಾಗೆ ತುಂಬ ಪ್ರೀತಿ ಜಾಸ್ತಿ. ಈ ವ್ಲಾಗ್ನ ನಾನು ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ನಿನ್ನೆ ವ್ಲಾಗ್ನು ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ. ಇವತ್ತು ನಮ್ಮಮ್ಮ ಖಾರ ಮಾಡಲ್ವಂತೆ, ಸೊ ಅದಕ್ಕೆ ಈ ವ್ಲಾಗಲ್ಲಿ ತೋರ್ಸೋಕ್ಕಾಗಲಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಡೆಫಿನೆಟ್ಲಿ ನಾನು ತೋರಿಸ್ತೀನಿ. ಆ್ಯಂಡ್ 2-3 ದಿವಸದಿಂದ ರೈಸ್ ವಾಟರ್ ಯೂಸ್ ಮಾಡ್ತಿದ್ದೀನಿ. ಏನೂ ಅಷ್ಟು ಚೇಂಜಸ್ ಏನು ಕಾಣಿಸ್ತಿಲ್ಲ, ಸ್ವಲ್ಪ ಗ್ಲೋ ಬಂದಿರೋ ಥರ ಕಾಣಿಸ್ತಿದೆ. ನೋಡೋಣ, ಇನ್ನೊಂದು ಸ್ವಲ್ಪ ದಿನ ಯೂಸ್ ಮಾಡಿ ಅದ್ರ ರಿಸಲ್ಟ್ ಹೇಳ್ತೀನಿ ನಿಮಗೆ. ಸೊ ಇವಾಗ ಊಟ ಮಾಡೋಣ. ಊಟ ಮಾಡೋದಕ್ಕೆ ಸ್ವಲ್ಪ ಸೈಡ್ ಡಿಶ್ ಥರ ಏನಾದರೂ ಬೇಕಲ್ವಾ, ಸೊ ಇವಾಗ ಅದನ್ನು ಪ್ರಿಪೇರ್ ಮಾಡೋಣ. ಪೊಟ್ಯಾಟೊ ಫ್ರೈ ನಾನು ಒಬ್ಳಿಗೆ ಮಾಡ್ಕೊಳೋದ್ರಿಂದ 2 ತೊಗೊಂಡಿದ್ದೀನಿ. ಇದನ್ನು ವಾಶ್ ಮಾಡೋಣ. ವಾಶ್ ಮಾಡಾಯಿತು. ಆ್ಯಂಡ್ ಇದನ್ನು ನಿಮಗೆ ತೋರಿಸ್ತೀನಿ. ಒಂದು ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕಿ ಆಲೂಗಡ್ಡೆ ಕಟ್ ಮಾಡಿಕೊಂಡಿರೋದನ್ನ ಹಾಕಿ ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡಬೇಕು. ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡೋದ್ರಿಂದ ಅದು ಬೇಗನೆ ಬೇಯುತ್ತೆ. ಆ್ಯಂಡ್ ಇವಾಗ ಉಪ್ಪು ಹಾಕ್ತೆ ನಾನು. ಮಿಕ್ಸ್ ಮಾಡಬೇಕಾದ್ರೆ ಅದು ಸ್ವಲ್ಪ ಅಂಟ್ಕೊಂಡ್ಬಿಟ್ಟಿತ್ತು. ಸೊ ಇವಾಗ ನಾನು ಸ್ವಲ್ಪ ಚಿಲ್ಲಿ ಪೌಡರ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸಾಫ್ಟ್ ಆಯಿತು ಇದು. ಸೊ ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ. ಸೊ ಇವಾಗ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ.
ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಸೊ ಈ ಥರನೇ ಒಂದ್ಸಲಿ ದೊಡ್ಡದಾಗಿ ಕಟ್ ಮಾಡಿಬಿಟ್ಟು ಫ್ರೈ ಮಾಡಿದ್ದೆ. ಸೊ ಅದು ಬೆಂದೇ ಇರಲಿಲ್ಲ, ಅದಕ್ಕೆ ಇಷ್ಟೊಂದು ಸಲ ಚೆಕ್ ಮಾಡ್ತಾ ಇದ್ದೀನಿ. ಸೊ ಇಟ್ಸ್ ರೆಡಿ ಟು ಈಟ್. ಸೊ ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಮನೇಲಿ ಮಾಡ್ಕೊಂಡು ತಿನ್ನಿ. ಹೇ ಗೈಸ್, ನನ್ನ ಊಟ ಆಯಿತು. ಸೊ ನೋಡಿದ್ರಲ್ವಾ ಆಲೂ ಫ್ರೈ ಹೇಗೆ ಮಾಡೋದು ಅಂತ. ಸೊ ಆಲ್ಮೋಸ್ಟ್ ಅಲ್ಲಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಇದು. ಸೊ ನಾನು ನನ್ನ ಚಾನಲಲ್ಲಿ ತೋರಿಸೋಣ ಅಂತ ರೆಸಿಪಿ ತೋರಿಸ್ದೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಉತ್ತುತ್ತಿ ಖಾರ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.